ನಿನ್ನೆ ಬೆಂಗಳೂರಿನ ರೈಲ್ವೆ ಸ್ಟೇಷನ್ನಲ್ಲಿ 90 ಮಾಂಸದ ಬಾಕ್ಸ್ಗಳು ಸಿಕ್ಕಿದ್ದಾವೆ. ಅಬ್ದುಲ್ ರಜಾಕ್ ಅನ್ನುವಂಥ ವ್ಯಕ್ತಿಯ ಆ ಮಾಲೀಕತ್ವದಲ್ಲಿ ಇರುವಂಥ ಬಾಕ್ಸ್ಗಳು. ಅದು ನಾಯಿ ಮಾಂಸ ಇರುವಂಥ ಬಾಕ್ಸ್ಗಳು. ರಾಜಸ್ಥಾನದ ಜೈಪುರಿನಿಂದ ಬೆಂಗಳೂರಿಗೆ ಕಳೆದ 15 ವರ್ಷದಿಂದ ನಾಯಿ ಮಾಂಸ ತಿನ್ನಿಸ್ತಾ ಇರುವಂಥ ಅಬ್ದುಲ್ ರಜಾಕ್. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಆಹಾರ ಇಲಾಖೆಯ ಅಧಿಕಾರಿಗಳು, BBMPಯ ಚೇರ್ಮನ್ ಅಧ್ಯಕ್ಷರು, ಇವರೇನು ಕತ್ತೆ ಕಾಯ್ತಾ ಇದ್ದಾರಾ? ಸಗಣಿ ತಿಂತಾ ಇದ್ದಾರಾ? 15 ವರ್ಷದಿಂದ, ಅದು ಕೂಡ A1 ಹೋಟೆಲ್ಗಳಿಗೆ, 3 ಸ್ಟಾರ್ ಹೋಟೆಲ್ಗಳಿಗೆ, 5 ಸ್ಟಾರ್ ಹೋಟೆಲ್ಗಳಿಗೆ ಮಾರಾಟ ಮಾಡ್ತಾ ಇದ್ದಾನೆ ಅವನು. ನಾನು ಹಿಂದೂಗಳಿಗೆ ಹೇಳ್ತಾ ಇದ್ದೀನಿ, ತಿನ್ರಿ. ರುಚಿ ರುಚಿಯಾದ ಮುಸ್ಲಿಮರ ಮಾಡಿದಂಥ ನಾಯಿ, ಹಂದಿ, ನರಿ, ಬೆಕ್ಕು, ಇದರ ಮಾಂಸ ತಿನ್ರಿ. ಹಲವಾರು ವರ್ಷದಿಂದ ಹೇಳ್ತಾ ಇದ್ದೇವೆ, ಮುಸ್ಲಿಮರ ಹಲಾಲ್ ಮಾಂಸವನ್ನು ತಿನ್ನಬೇಡಿ, ಮುಸ್ಲಿಮರ ಉಗುಳಿದಂತಹ ಆಹಾರ ತಿನ್ನಬೇಡಿ. ತಿನ್ರಿ. ಸಾಕ್ಷಿ ಸಹಿತ ನಿನ್ನೆ 5.5 ಟನ್ ನಿನ್ನೆ ಹಿಡಿದಿದ್ದಾರೆ. ಅಬ್ದುಲ್ ರಜಾಕ್ ಒಬ್ಬ ಕಮ್ಯುನಲ್, ಕೋಮುವಾದಿ, ನೀಚ, ದೇಶದ್ರೋಹಿ. ಒಂದು ಚಾನೆಲ್ನಲ್ಲಿ, ನಾನೇ ಇದ್ದಂಥ ಚಾನೆಲ್ನಲ್ಲಿ, ನಿನಗೆ ಧರ್ಮ ಮುಖ್ಯ ದೇಶ ಮೊದಲು ಅಂತ ಕೇಳಿದಾಗ ನನಗೆ ಧರ್ಮ ಅಂತ ಹೇಳಿದಂಥ ಒಬ್ಬ ದೇಶದ್ರೋಹಿ ಅವನು, ಸಂವಿಧಾನ ವಿರೋಧಿ. ಔರಂಗಜೇಬ್ ನನ್ನ ಹೀರೋ ಅಂತ ಹೇಳ್ತಾನೆ. ಸೊ ಇಂಥವನಿಗೆ ಲೈಸೆನ್ಸ್ ಯಾರು ಕೊಟ್ಟರು, ಪರ್ಮಿಷನ್ ಯಾರು ಕೊಟ್ಟರು? ರಾಜಸ್ಥಾನದ ಜೈಪುರ್ನಿಂದ ಬರಬೇಕಾದ್ರೆ 3 ದಿನ ಬೇಕು. ಒಂದು ಮಾಂಸ ಕಟ್ ಮಾಡಿದ ತಕ್ಷಣವೇ 12ರಿಂದ 16 ಗಂಟೆ ಒಳಗಡೆಗೆ ಅದನ್ನು ಉಪಯೋಗಿಸ್ಬೇಕು. 16 ಗಂಟೆ ನಂತರದ ವಿಷ ಆಗ್ತಾ ಹೋಗುತ್ತೆ, ಶರೀರಕ್ಕೆ ಹಾನಿಕಾರ ಆಗುತ್ತೆ. ಸೊ ಇದೆಲ್ಲವೂ ಕೂಡ BBMP ಅಧ್ಯಕ್ಷ ಆಗಲಿ, ಆಹಾರ ಇಲಾಖೆಯ ಅಧ್ಯಕ್ಷರಾಗಲಿ ಏನು ಮಾಡ್ತಾ ಇದ್ರು? ಇವರಿಬ್ಬರನ್ನು, BBMP ಅಧ್ಯಕ್ಷರನ್ನ ಮತ್ತು ಆಹಾರ ಇಲಾಖೆಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ಈ ಅಬ್ದುಲ್ ರಜಾಕನ ಬೆನ್ನಿಗೆ ನಿಂತ್ಕೊಂಡಂಥವರು ಜಮೀರ್ ಅಹ್ಮದ್. ಇದಕ್ಕೆ ಉತ್ತರ ಕೊಡಿ. ಮತ್ತು ಹಿಂದೂಗಳು ಈಗಲಾದರೂ ಎಚ್ಚರಗೊಳ್ಳಿ. ಮುಸ್ಲಿಮರ ಹೋಟೆಲ್ಗಳಿಗೆ ಹೋಗಿ ತಿಂತಾ ಇದ್ರೆ ನಾಯಿ ಮಾಂಸ, ಕೋಳಿ ಮಾಂಸ, ನರಿ ಮಾಂಸ, ಕತ್ತಿ ಮಾಂಸ ತಿಂತಾ ಇದ್ರಲ್ಲ. ಸೊ ಇವತ್ತಾದರೂ ಎಚ್ಚರಗೊಳ್ಳಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಅಬ್ದುಲ್ ರಜಾಕನನ್ನು ಬಂಧಿಸಬೇಕು, ಅರೆಸ್ಟ್ ಮಾಡಬೇಕು. 15 ವರ್ಷ ಮಾಡಿದಂಥ ಅನಾಹುತಕ್ಕೆ ಏನೇನಾಗಿದೆ, ಎಷ್ಟು ರೋಗಗಳು, ಎಷ್ಟು ರೀತಿಯ ಸತ್ತು ಹೋಗಿದ್ದಾರೆ, ಏನೇನಾಗಿದೆ ಅಂತನ್ನುವಂಥದ್ದು ಗೊತ್ತಿಲ್ಲ. ಸೊ ಇದನ್ನು ನಾನು ಅಬ್ದುಲ್ ರಜಾಕನನ್ನು ಬಂಧಿಸಿ ತನಿಖೆ ಆಗಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. 4.5 ಟನ್ ಇದೆ, 90 ಬಾಕ್ಸ್ಗಳಿದ್ದಾವೆ. ಮೀನು ಅಂತ ಬರೆದಿದ್ದಾರೆ, ಮೀನು ಮಾರಾಟ, ಮೀನಿನ ಬಾಕ್ಸ್ಗಳು ಅಂತ ಬರೆದಿದ್ದಾರೆ. ಯಾಕೆ ಮೀನಿನ ಬಾಕ್ಸ್ ಅಂತ ಯಾಕೆ ಬರೆದ್ರಿ? ಅಂದರೆ ಮೋಸ, ವ್ಯವಸ್ಥಿತವಾಗಿ ಮೋಸ ಮಾಡ್ತಾ ಬಂದಿದ್ದಾರೆ. ಸೊ ಇದನ್ನು ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. 2 ವಿಷಯ ನಿಮ್ಮ ಮುಂದೆ ಹೇಳಿದ್ದೀನಿ, ಇನ್ನೇನಾದರೂ ಕೇಳಿದ್ರೆ ಕೇಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.